ಅದನ್ನು ನಾನೀಗ ಹೇಳ್ತಾ ಬರ್ತೀನಿ. ಸೊ ಕಾರ್ಬನ್ ಎಷ್ಟಿದೆ ಇಲ್ಲೇ 1 ಕಾರ್ಬನ್ ಇದೆ, ಹೌದಾ? ಸೊ 1 ಕಾರ್ಬನನ್ನು ನಾನಿಲ್ಲಿ ಹಾಕಿದೆ. ಸೊ ಕಾರ್ಬನಿನ ವೇಲೆನ್ಸಿ ಎಷ್ಟು? 4 ಇದೆ. ಸೊ ಆ 4 ವೇಲೆನ್ಸಿಯನ್ನು ನಾನೇನು ಮಾಡ್ತೀನಿ, ಈ ಥರ ಬರಿತೀನಿ. ಸೊ 4 ವೇಲೆನ್ಸಿಯನ್ನು ನಾನಿಲ್ಲಿ ಬರೆದೆ. ನೆಕ್ಸ್ಟು ಹೈಡ್ರೋಜನ್ ಎಷ್ಟಿದೆ? 4 ಹೈಡ್ರೋಜನ್ ಇದೆ. ಅಂದರೆ ಕಾರ್ಬನಿನ ಪ್ರತಿಯೊಂದು ವೇಲೆನ್ಸಿಯನ್ನು 4 ಹೈಡ್ರೋಜನ್ಗಳು ಏನು ಮಾಡ್ತೇವೆ ಅಂತಂದರೆ ಹಂಚಿಕೊಳ್ತವೆ ಅಂತ. ಸೊ ಹೈಡ್ರೋಜನಿನ ವೇಲೆನ್ಸಿ ಎಷ್ಟು? 1. ಸೊ ಟೋಟಲಾಗಿ ಎಷ್ಟು ಹೈಡ್ರೋಜನ್ಸ್ ಇದೆ? 4 ಇದೆ. ಸೊ ಅಂದರೆ ಇಲ್ಲೊಂದು ಹೈಡ್ರೋಜನ್ ಬರೆದೆ, ಇಲ್ಲೊಂದು ಹೈಡ್ರೋಜನ್ ಬರೆದೆ, ಇಲ್ಲೊಂದು ಹೈಡ್ರೋಜನ್ನು ಮತ್ತು ಇಲ್ಲೊಂದು ಹೈಡ್ರೋಜನ್. ಈ ಹೈಡ್ರೋಜನಿನ ವೇಲೆನ್ಸಿನ ನಾನು ಇಂಟು ಮಾರ್ಕಲ್ಲಿ ತೋರಿಸ್ತೀನಿ. ಈ ಹೈಡ್ರೋಜನಿನ ವೇಲೆನ್ಸಿ, ಈ ಹೈಡ್ರೋಜನಿನ ವೇಲೆನ್ಸಿ ಮತ್ತು ಈ ಹೈಡ್ರೋಜನಿನ ವೇಲೆನ್ಸಿ. ಸೊ ಇವಾಗ ಏನು ಮಾಡಬೇಕು? ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಅಂತ ಹೇಳಿದರೆ ಕಾರ್ಬನ್ನಿಗೂ ಮತ್ತು ಹೈಡ್ರೋಜನ್ ಎರಡಕ್ಕೂ ಸಮ ಆಗೋ ಹಾಗೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ರೌಂಡನ್ನು ಹಾಕಬೇಕಾಗತ್ತೆ. ಸೊ ಫಸ್ಟ್ ನಾನು ಹೈಡ್ರೋಜನಿಗೆ ರೌಂಡ್ ಹಾಕಿ ತೋರಿಸ್ತೀನಿ. ಸೊ ಇದು ಹೈಡ್ರೋಜನ್ನಿಗೆ ಆಯಿತು, ಅಂದರೆ 2 ಎಲೆಕ್ಟ್ರಾನ್ಸ್ ಬಂತು. ಸೊ 2 ಎಲೆಕ್ಟ್ರಾನ್ಸ್ ಬಂದಾಗ ಇದು ಹತ್ತಿರದ ರಜಾನಿಲ್ಲ ಅಂತಂದರೆ ಹೀಲಿಯಂನ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸಕ್ಕೆ ಇದೇನಾಗಿರುತ್ತೆ? ಸಮ ಆಗಿರುತ್ತೆ. ಸೊ ಆವಾಗ ಇದು ಯಾವುದೇ ರಾಸಾಯನಿಕ ಕ್ರಿಯೆಗಳಲ್ಲಿ ಇದು ಏನಾಗೋದಿಲ್ಲ, ಭಾಗವಹಿಸೋದಿಲ್ಲ. ಆಮೇಲೆ ಈ ಹೈಡ್ರೋಜನ್ನಿಗೆ ಬರೋಣ. ಸೊ ಈ ಥರ ರೌಂಡ್ ಹಾಕಿದರೆ ಏನಾಗುತ್ತೆ ನಮಗೆ? ಈ ಹೈಡ್ರೋಜನ್ನಿಗೆ ಈ ವೇಲೆನ್ಸಿ ತನ್ನದೇ ಆದಂತಹ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಮತ್ತು ಕಾರ್ಬನಿನ ಇನ್ನೊಂದು ವೇಲೆನ್ಸ್ ಎಲೆಕ್ಟ್ರಾನ್ ಸೇರಿ ಇದಕ್ಕೆ ಎಷ್ಟಾಯಿತು? 1s2 ಆಯಿತು. ಅದಾದಮೇಲೆ ಇದು ಸಹ ಅಷ್ಟೇ, ಈ ಹೈಡ್ರೋಜನ್ನು ಸಹ ಅಷ್ಟೇ, ಈ ಹೈಡ್ರೋಜನ್ನು ಸಹ ಅಷ್ಟೇ. ಸೊ ಇವಾಗ ನಾವು ಹೈಡ್ರೋಜನ್ಸ್ಗಳಿಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳನ್ನು ಫುಲ್ಫಿಲ್ ಮಾಡಿದ್ವಿ. ಇವಾಗ ನಾವು ಕಾರ್ಬನ್ನಿಗೆ 8 ಎಲೆಕ್ಟ್ರಾನ್ಸ್ ಬರೋ ಹಾಗೆ ನಾವೇನು ಮಾಡಬೇಕು? ರೌಂಡ್ ಹಾಕಬೇಕು. ಸೊ ಯಾವ ಥರ ಹಾಕಬೇಕು? ಆಲ್ರೆಡಿ ಇದಕ್ಕೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, 1 2 3 4 ಅಂತ. ನೆಕ್ಸ್ಟ್ ಇನ್ನು 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಒಂದೊಂದು ಹೈಡ್ರೋಜನಿಂದ ಏನು ಮಾಡುತ್ತೆ? ಅದು ಎಲೆಕ್ಟ್ರಾನ್ಸ್ಗಳನ್ನು ಹಂಚಿಕೊಳ್ಳುತ್ತೆ. ಸೊ ಈ ಥರ ನಾವು ರೌಂಡ್ ಹಾಕಿದರೆ ನಮಗೆ ಅದ್ರ ವೇಲೆನ್ಸಿ ಯಾವ ಥರದ ಎಲೆಕ್ಟ್ರಾನ್ ಹಂಚಿಕೆಯಾಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಸೊ ಇಷ್ಟೇ ಸಿಂಪಲ್ ಆಗಿರುವಂಥದ್ದು. ಸೊ ನೀವು 1-2 ಸರಿ ಪ್ರಾಕ್ಟೀಸ್ ಮಾಡಿದರೆ, ಸ್ಪೆಷಲಿ ಸ್ಟೂಡೆಂಟ್ಸ್ ಯಾರಿದ್ದೀರಿ, 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಯಾರಿದ್ದೀರಿ, ಸೊ 1-2 ಸರಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಓಕೆ, ಸೊ ಇದನ್ನು ನಾವು ನೀಟಾಗಿ ಯಾವ ಥರ ಬರಿಬೇಕು ಅಂತ. ಸೊ ಸೆಂಟ್ರಲ್ಲಿ ಕಾರ್ಬನ್ ಇದೆ, ಸೆಂಟ್ರಲಲ್ಲಿ ನಾನು ಕಾರ್ಬನ್ ಬರೆದಿದ್ದೀನಿ. ಆಮೇಲೆ 4 ಸೈಡ್ ಏನಿದೆ, ಒಂದೊಂದು ಹೈಡ್ರೋಜನ್ ಇದೆ. ಸೊ ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನು, ಇಲ್ಲೊಂದು ಹೈಡ್ರೋಜನು ಮತ್ತು ಇಲ್ಲೊಂದು ಹೈಡ್ರೋಜನ್ ಅಂತ. ಇವಾಗ ಈ ಹೈಡ್ರೋಜನ್ ಮತ್ತು ಈ ಕಾರ್ಬನ್ ಮಧ್ಯೆ 2 ಎಲೆಕ್ಟ್ರಾನ್ಸ್ಗಳ ಹಂಚಿಕೆಯಾಗಿದೆ. 2 ಎಲೆಕ್ಟ್ರಾನ್ಸ್ಗಳ ಹಂಚಿಕೆಯಾದರೆ ಅಲ್ಲಿ ಎಷ್ಟು ಬಾಂಡ್ ಬರಬೇಕು? 1 ಬಾಂಡ್ ಬರಬೇಕು. ಸೊ 1 ಬಾಂಡನ್ನು ಬರೆದೆ. ಆಮೇಲೆ ಈ ಹೈಡ್ರೋಜನ್ ಮತ್ತು ಈ ಕಾರ್ಬನ್ಗೆ ಅಂದರೆ 1 ಬಾಂಡ್ ಅಂದರೆ 2 ಎಲೆಕ್ಟ್ರಾನ್ಸು ಹಂಚಿಕೆಯಾಗಿದೆ ಅಂತ. ಸೊ ಈ ಕಾರ್ಬನ್ ಮತ್ತು ಈ ಹೈಡ್ರೋಜನಿಗೆ 1 ಬಾಂಡು, ಈ ಕಾರ್ಬನ್ ಮತ್ತು ಈ ಹೈಡ್ರೋಜನಿಗೆ ಇನ್ನೊಂದು ಬಾಂಡ್. ಸೊ ಇವಾಗ CH4ದ ಒಂದು ಸ್ಟ್ರಕ್ಚರ್ ಏನು ಅಂತ ಹೇಳಿದರೆ ನಾವು ಇದನ್ನು ಬರಿತೀವಿ. ಆಮೇಲೆ ಅದ್ರ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಅಂತಂದರೆ ಇದನ್ನು ನಾವು ಬರಿತೀವಿ. ಸೊ ಇವಾಗ ಈ ಫಾರ್ಮುಲಾ ಹೆಂಗೆ ಬಂತು? ಒಂದು